ಈಗ ಎಷ್ಟು ಜನದ ಮೇಲೆ FIR ಹಾಕಿದ್ದೀರಾ? ಯಾವ್ದು ಪೇಜು ಅಥವಾ ಅವ್ರ ನೇಮ್ ಏನಾದ್ರು ಹೇಳ್ಬೋದಾ? ಹೌದು, ಹೇಳಿ. ಈಗ ನೋಡಿ ಸೈಬರ್ ಕ್ರೈಮ್ ಇಂದಾನೆ ಇದು. ಹ್ಮ್. ನೋಡಿ ಇವರೆಲ್ಲ ಹ್ಮ್. ಎಲ್ಲ ಇಷ್ಟು ಪೇಜ್ ಮೇಲೆ ಇದ್ ಮಾಡಿರೋದು ನೀವು? ಇದೆಲ್ಲ ಕೆಲವು ಯಾರ್ಯಾರಂತೆಲ್ಲ ಹೇಳ್ತೀನಿ ನೋಡಿ. ಇವನು ಯಾರೋ ಅರ್ಜುನ್ KS ಅಂತ, ಹ್ಮ್. ಇವನು ಯಾರೋ ರೋಸ್ಟರ್ ಅಂತೆ. ಹಾ ಹಾ. ಇವನು ಯಾವುದೋ ನಾನು ಇವನ ಲೈಕಿಗೆ ಇದಕ್ಕೆ ಯಾವುದೋ ಒಂದು ಖಾಸಗಿಯಲ್ಲಿ ನಾನು ಕೊಟ್ಟಿರೋದು ಈ ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ಇವನೇನೋ ನನ್ನನ್ನ ಮುಟ್ಕೊಂಡು ಇವಂದು ಟೀಮ್ ಇದು. ಹ್ಮ್. ಇವಂದು ಟೀಮ್. ಇವನು ಒಬ್ಬ ಯಾರು ಟ್ರೋಲ್ ಮಹಾದೇವ ಅಂತೆ ಹ್ಮ್. ಇವನು. ಆಮೇಲೆ ಇವ್ರಲ್ದು ಇನ್ನೊಬ್ಬ ಯಾರು, ಇವನು ಯಾರು ಮೊಹಮ್ಮದ್ ಜಾಫರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ಮಾತಾಡ್ಬೇಕು ಅಂತ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡಿ ಅಥವಾ ನಮ್ಮ ನಂಬರ್ ತಗೊಂಡು ಕಾಲ್ ಮಾಡಿ ಇವರಿಗೆ ನಾವು ಒಳ್ಳೆ ವಿಚಾರದ ಬಗ್ಗೆ ಹೇಳಿದಾಗ ನಮ್ಮನ್ನ ಟ್ರಿಗರ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ. ಈಗ ಹೊಸದು ಇದನ್ನ ಕೂಡ ನಾನು ತರಬೇಕಾಗುತ್ತೆ. ಯಾರೇ ನಿಮಗೆ ಫೋನ್ ಮಾಡಿದ್ರೆ ಸೆಲೆಬ್ರಿಟಿಗಳಿಗೆ ನೀವು ಮಾತಾಡಿ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ. ನೀವು ಟ್ರಿಗರ್ ಆಗಿ ಏನಾದ್ರು ಮಾತಾಡಕ್ ಹೋದ್ರೆ ಇವ್ರುಗಳು ಅದನ್ನ ಆಡಿಯೋ ಮಾಡಿ ಮತ್ತೆ, ಅಂದ್ರೆ ಎಷ್ಟು ನೀಚ ಮಟ್ಟಿಗೆ ಇಳಿದಿದ್ದಾರೆ ಅಂತಂದ್ರೆ ಅದನ್ನ ಆಡಿಯೋ ಮಾಡ್ಕೊಂಡು ನೋಡಿ. ಇವನು ಮನು ನಾಯಕ್ ಅಂತ ತುಂಬಾ ಕೆಟ್ಟದಾಗಿ. ಸೊ ವಿ ಹ್ಯಾವ್ ಫೈಲ್ಡ್ FIR ಇವ್ರನ್ನೆಲ್ಲ ಮಾಡಿ, ಡಿಫಾರ್ಮೇಶನ್ ಕೇಸಸ್ ಎಲ್ಲ ಆಗಿದೆ ಇವ್ರ ಮೇಲೆ. ಸೊ ಎಸ್, ಅವರು ಅದೊಂದು ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ಅವರು ಇವ್ರನ್ನ ಟ್ರೇಸ್ ಮಾಡಿ ಅದೇನೋ ಕಾನೂನು ಪ್ರಕಾರ ಅವ್ರಿಗೇನು ಮಾನ ಸನ್ಮಾನಗಳು ದೊರಕಬೇಕು ಅದು ದೊರಕುತ್ತೆ ಈಗ ಸದ್ಯದಲ್ಲೇ. ನೀವು ಅವ್ರನ್ನ ಅಂದ್ರೆ ಅದರ ವಿಡಿಯೋಗೆ ನೀವು ಹೋಗಿ ಮೆಸೇಜ್ ಮಾಡಿ ಆತರ ಏನು ಮಾತಾಡ್ಸಿಲ್ವಾ, ಅಥವಾ ಅವ್ರು ನಿಮಗೇನು ಮಾಡಲಿಲ್ಲ? ಇಲ್ಲ, ನಮಗೂ ಒಂದು ಪೇಷನ್ಸ್ ಲೆವೆಲ್ ಅಂತ ಇದೆ. ಅವರು ಈ ರೀತಿ ಬಂದಾಗ ನಾವು ಆ ರೀತಿ ಮಾತಾಡಬಲ್ಲೆವು ಅಂತ ತೋರ್ಸೋದಕ್ಕೋಸ್ಕರ ನಾನು ಬಹಳ ಚೆನ್ನಾಗಿ ಅವರ ಭಾಷೆಯಲ್ಲೇ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ಅದರಿಂದ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಕಮ್ಮಿ ಆಯಿತು. ಸೊ ನಮಗೆ ಜಸ್ಟ್ ನಾವೊಂದು ಇವತ್ತು ಒಂದು ಪಬ್ಲಿಕ್ ಫಿಗರ್ ಆಗಿ ಅಥವಾ ಒಂದು ಲೈಮ್ ಲೈಟಲ್ಲಿ ಇರೋದ್ರ ತಕ್ಷಣ ನಮ್ಮ ಒಳ್ಳೆತನ ವೀಕ್ನೆಸ್ ಅಲ್ಲ ಅದು. ನಮಗೆ ಅವರ ಲೆವೆಲ್ಗೆ ಇಳಿದು ಮಾತಾಡೋದಕ್ಕೆ ಜಸ್ಟ್ ಒಂದು ಮಿಲಿ ಸೆಕೆಂಡ್ ಬೇಕಾಗಿರೋದು. ಆಮೇಲೆ ನಾವೇನಾದ್ರೂ ಆ ಥರ ಮಾತಾಡಕ್ಕೆ ಇಳಿದ್ರೆ ಇವ್ರಿಗಿಂತ ಜಾಸ್ತಿ ಮಾಸ್ಟರ್ಸ್ ಮಾಡಿದೀವಿ ಅದರಲ್ಲಿ. ಸೊ ಇದು ನಮ್ಮ ವೀಕ್ನೆಸ್ ಅಲ್ಲ. ಸೊ ಇಂಥದ್ನೆಲ್ಲ ನಿಲ್ಲಿಸಬೇಕು. ಬಿಕಾಸ್ ದಿಸ್ ಇಸ್ ನಾಟ್ ಇಟ್ ಇಸ್ ನಾಟ್ ಗೋನ್ ಲೀಡ್ ಯು ಫಾರ್ ದ ಹೆಲ್ದಿ ಸೊಸೈಟಿ. ಆ್ಯಂಡ್ ಮುಂದೆ ಬರೋರಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ಲ. ಬರ್ತಾ ನಾವಿವತ್ತು ಏನು ವಿಕಾಸ ಅಂತ ಹೇಳ್ತಾ ಇದೀವಿ ನಾವು ಎಲೆಕ್ಟ್ರಾನಿಕ್ ಮೀಡಿಯಾಸಿಂದ, ಒಳ್ಳೊಳ್ಳೆ ನಾಲೆಜಬಲ್ ಎಜುಕೇಟಿವ್ ಆಗಬೇಕೇ ಹೊರತು ನಾವು ಮುಂದೆ ಇದ್ವಲ್ಲ ಅದಕ್ಕಿಂತ ಕೀಳಾಗಿ ಹೋಗಬಾರ್ದು ಅಂತ ಅನ್ನೋದು. ಯಾಕಂದರೆ ಈ ಕಾಡು ಮನುಷ್ಯರಿಗಾದರೂ ಸ್ವಲ್ಪ ಕೆಲವು ಒಳ್ಳೆ ವಿಚಾರಗಳು ಇರ್ತವೆ, ನಾವು ಇಂಥದ್ದು ಮಾಡಬೇಕು ಅಂತ. ಇವತ್ತು ಐ ಡೋಂಟ್ ನೋ ವೈ ಈ ರೀತಿ ಮಾನಸಿಕ ಅಸ್ವಸ್ಥರು ಯಾಕೆ ಆಗ್ತಿದ್ದಾರೆ ಯಂಗ್ಸ್ಟರ್ಸ್ ಅಂತ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ನಾನು ಒಂದಷ್ಟು ಅವ್ರು ಮಾಡಿರೋ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ. ಅವ್ರ ಪೇಜ್ ನೋಡಿದಾಗ ಅವರು ನಿಮಗಂತ ಅಲ್ಲ, ಹೌದು ಅಲ್ವಾ, ಇದು ನನಗೆ ಅಂತಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಮೆಂಟಲಿ ಅವ್ರಿಗೇನು ಮಾನಸಿಕ ಅಸ್ವಸ್ಥರ ಅಥವಾ ಏನು, ಈಗ ನಂದು ಎಷ್ಟೋ ಜನಕ್ಕೆ ಮಾಡಿದ್ದಾರೆ, ಅವರು ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ ಅವ್ರ ಬಗ್ಗೆ. ಆ್ಯಂಡ್ ಇಟ್ ಈಸ್ ಕೂಲ್ ಫಾರ್ ದೆಮ್. ಆ್ಯಂಡ್ ಅವ್ರಿಗೆ ಈಗ ನೋಡಿ, ನಾನು ಹಲವಾರು ವಿಚಾರದ ಬಗ್ಗೆ ಮಾತಾಡ್ತೀನಿ. ಈಗ ನಮ್ಮ ಗೋಶಾಲೆ, ಗೋವು ಎಷ್ಟು ಶ್ರೇಷ್ಠ ಅಂತ ಮಾತಾಡಿದ್ದೀನಿ, ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದೀನಿ, ಚೈಲ್ಡ್ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ದೀನಿ. ನಾನು ಪ್ರಕೃತಿ, ನಮ್ಮ ಈಗ ಎಸ್ಟೇಟಿಂದ ನಾನೊಂದು ಯೂಟ್ಯೂಬ್ ಮಾಡಿದ್ದೀನಿ. ಸೊ ಪ್ರಕೃತಿ ಜೊತೆ ಮಕ್ಕಳು ಇಂಟ್ರಾಕ್ಷನ್ ಮಾಡಬೇಕು, ಪ್ರಕೃತಿನ ಜಾಸ್ತಿ ಆಕ್ಸೆಸ್ ಕೊಡಬೇಕು. ಈ ಮನೆ, TV, ಎಲೆಕ್ಟ್ರಾನಿಕ್, ಫೋನು, ಮೊಬೈಲ್ ಫೋನ್ನ ಬಿಟ್ಟು ಕಾಡು, ಪರಿಸರ, ಮಕ್ಕಳನ್ನ ಜಾಸ್ತಿ ಅಲ್ಲಿಗೆ ಎಕ್ಸ್ಪೋಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ. ಇದಕ್ಕೆ ಭಾಳ ಕಮ್ಮಿ ಲೈಕ್ಸು ಇದೆಲ್ಲ, ಯಾಕಂದರೆ ಇದರಲ್ಲಿ ಇರೋದು ಒಳ್ಳೇದು. ಅದೇ ಇಂಥವರಿಗೆ ಒಳ್ಳೆ ಜನಕ್ಕೆ ಬೇಡ. ಅಯ್ಯೋ ಇದಕ್ಕೆ ಮಾತ್ರ 24,000 ಲೈಕ್ಸು, 25,000. ಐ ಮೀನ್ ಮೆಂಟಲಿ ಸ್ಯಾಡಿಸ್ಟ್ಗಳು ಬಹುಶಃ ಅವರಿಗೆ ಅಂದರೆ ತಾನು ಮಾಡೋಕ್ಕೆ, ಯಾವಾಗ ತಾನು ಕೆಲವನ್ನ ಮಾಡೋಕ್ಕೆ ಆಗದಿದ್ದಾಗ ಬೇರೆಯವರು ಆ ಸ್ಥಾನದಲ್ಲಿ ಇರಬೇಕಾದ್ರೆ ನಂಗೆ ಡೌಟ್ ಅವ್ರಿಗೆ ಏನೋ ಸ್ಯಾಡಿಸಮ್ ಹಿಟ್ಟಾಗುತ್ತೆ, ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಲ್ಲ, ನಾನು ನೋಡಿದೆ, ನೀವು ಅಂದ್ರೆ ಆತರ ಕಮೆಂಟ್ಸ್ ಮಾಡಿದಾಗ, ವಿಡಿಯೋಸ್ ಮಾಡಿದಾಗ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ, ಹೌದು, ವಿರುದ್ಧ ಮಾತಾಡ್ತಾರೆ ಅನ್ನೋದು ಗೊತ್ತಿರುತ್ತೆ, ಹೌದು, ಗೊತ್ತಿದ್ರು ಮಾಡ್ತಾರಲ್ಲ, ಅದಕ್ಕೇನ್ ಹೇಳ್ತೀರಾ ಅಂತ. ಅರಿವು ಮತ್ತೆ ಎಜುಕೇಶನ್ ನ ಕಮ್ಮಿ ಅವ್ರಿಗೆ. ಈಗ ಸುಮಾರು ಜನ ನೋಡಿ, ಈಗ ಕ್ರೈಮ್, ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅಲ್ಲಿವರೆಗೆ ಹೋಗೋವರೆಗೂ ಗೊತ್ತಿರಲ್ಲ ಅದ್ರದ್ದು ಇಂಪ್ಯಾಕ್ಟ್ ಏನು ಇರುತ್ತೆ. ಅದು ಏನು ಅನುಭವಿಸಿರೋರ ಹತ್ರ ಕೇಳಬೇಕು ಅದನ್ನ. ಎಷ್ಟು ಆಮೇಲೆ ನಂತರ ಎಷ್ಟು ಸ್ಟ್ರಗಲ್ ಸಫರ್ ಆಗಬೇಕಾಗತ್ತೆ. ನೀವು ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿ ಮೇಲೆ FIR ಆಗಿ ಕೇಸ್ ಆಗುತ್ತೆ ಪೊಲೀಸ್ ಸ್ಟೇಷನಲ್ಲಿ, ಕೋರ್ಟ್ಗೆ ಅಲಿತಾನೆ ಅಂತ ಅಂದರೆ ಅಲಿತಾರೋರ ಹತ್ರ ಕೇಳಿ ಅದ್ರದ್ದು ನರ್ಕ. ಅಷ್ಟೇ ಸಾಕು, ಶಿಕ್ಷೆ ಬೇಡ ಬೇರೆ.
ಬರೀ ಅಲಿಯೋದೇ ಇದೆಯಲ್ಲ, ಅಲ್ಲಿಗೆ ಇದು ಅದು ಮಾಡಿ ಲಾಸ್ಟಿಗೆ ಏನಕ್ಕಾದ್ರೂ ಇದನ್ನ ಮಾಡ್ಬಿಟ್ಟೆ ಅನ್ನೋಷ್ಟು ಅದನ್ನ ಆಕ್ಚುಲಿ ಕಂಪ್ಲೇಂಟ್ ಕೊಟ್ಟಿರೋನ್ ಏನಿಲ್ಲ, ಅವ್ನು ಕಂಪ್ಲೇಂಟ್ ಕೊಡ್ತಾನೆ, FIR ಆಗುತ್ತೆ, ಮತ್ತೆ ಅವನು ಫೇಸ್ ಮಾಡ್ತಾನಲ್ಲ ಅದನ್ನ. ಇಟ್ ಈಸ್ ಹೆಲ್. ಈಗಾಗಲೇ ಇದೇ ವಿಷಯಕ್ಕೆ ರಮ್ಯಾ ಅವ್ರದ್ದು ಆಲ್ರೆಡಿ ಕೇಸ್ ಆಗಿದೆ, ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ಅವ್ರದ್ದು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಬುದ್ಧಿ ಬರಲ್ಲ ಅವರಿಗೆ. ಹೌದು. ಸೊ ನಾನು ಅದನ್ನೇ ಹೇಳುದು, ಇವತ್ತು ಕೂಡ ನಾನೀಗ ನಮ್ಮ ಎಂಡೋಸ್ಮೆಂಟ್ ಏನ್ ತಗೊಳ್ತಾ ಇದೀವಿ ನಾವೀಗ ಪೊಲೀಸ್ ಸ್ಟೇಷನ್ ಇಂದ, ಸೊ ಇದ್ರದ್ದು ಕಾಪಿ ಅಲ್ಲೇ ನಾನು ತಗೊಳ್ತೀನಿ, ನಾನು ಕಳಿಸ್ಕೊಡ್ತೀನಿ ನಿಮ್ಮ ಇದಕ್ಕೂ. ಇದನ್ನ ನಾವು ಅಧಿಕಾರಿಗಳಿಂದ ಏನು ತಗೊಳ್ತೀವಿ, ಅವರಿಗೆ ಏನು ಆಕ್ಷನ್ ತಗೊಳ್ತಿದ್ದಾರೆ ಇದನ್ನ ಎಕ್ಸ್ಪೋಸ್ ಮಾಡ್ಬೇಕು. ಇದನ್ನ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಸರ್ ಇಂಥವ್ರ ಬಗ್ಗೆ ಆಕ್ಷನ್ ತಗೊಂಡಾಗ ಮೀಡಿಯಾಗೆ ಇನ್ಫಾರ್ಮ್ ಮಾಡಿ, ಇಂಥವ್ರೆಲ್ಲ ಹಿಂಗ್ ಮಾಡಿ ಸಿಗಾಕೊಂಡಿದ್ದಾರೆ, ಇದು ಸ್ವಲ್ಪ ಪಬ್ಲಿಷ್ ಆಗ್ಲಿ, ಇದು ಹೊರಗಡೆ ಬರ್ಲಿ. ಯಾಕಂತಂದ್ರೆ ಅವ್ರು ಅರೆಸ್ಟ್ ಕಂಪ್ಲೇಂಟ್ ಕೊಡೋದು ಮಾತ್ರ ಗೊತ್ತಿರುತ್ತೆ, ಅದಾದ್ಮೇಲೆ ಏನ್ ಇಂಪ್ಯಾಕ್ಟ್ ಅದು ಗೊತ್ತಿರಲ್ಲ, ಮೀಡಿಯಾ ಮುಂದೆ ಬಂದಿರಲ್ಲ, ಹೇಳಿರಲ್ಲ ಅವರು. ಅಂದ್ರೆ ಒಂದು ಹ್ಯುಮ್ಯಾನಿಟಿಲೇ ಇರ್ಬೋದು, ಏನೋ ತಪ್ಪು ಮಾಡಿದಾವೆ ಒಂದು ಇರ್ಲಿ ಅಂತ, ಆದ್ರೆ ಅದಾಗಬಾರ್ದು. ಹಿಂಗಾದ್ರೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಇವ್ರನ್ನ ಅರೆಸ್ಟ್ ಮಾಡಿದಾಗ, ಇವ್ರನ್ನ ಕನ್ಫಿಸ್ಕೇಟ್ ಮಾಡಿದಾಗ ಇದನ್ನ ನಾವು ತೋರಿಸ್ಬೇಕು ಮೀಡಿಯಾದಲ್ಲಿ, ಇವರು ಇಂತೆಂತ ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದಾರೆ, ಈ ಗನಂದಾರಿ ಕೆಲಸಕ್ಕೆ ಈ ಸ್ಥಾನಮಾನ ಗೌರವವನ್ನು ಇವ್ರಿಗೆ ಇವತ್ತು ಕೊಡಲಾಗಿದೆ, ಇನ್ನು ಮುಂದೆ ಬೇರೆಯವರು ಮಾಡೋದಕ್ಕಿಂತ ಮುಂಚೆ ಎಚ್ಚರ ಅಂತ ಅನ್ನೋದು ಯೂತ್ಸ್ಗಳಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋದಾಗ ಸ್ವಲ್ಪ ಕೈ ನಡಗಬಹುದು. ನೆಕ್ಸ್ಟ್ ಯಾದ ಮೇಲೆ ಇವರ ವಿಚಿತ್ರ ವಿಕೃತಿನ ಮೆರೆಯಕ್ಕೆ ಮುಂಚೆ ಸ್ವಲ್ಪ ಕೈ ನಡಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಅದಕ್ಕೆ ಯಾರಾದರೂ ತಗೊಳ್ಬೇಕು ಇನಿಷಿಯೇಟಿವ್, ಸೊ ನಾವು ತಗೊಂಡಿದ್ದೀವಿ, ಸೊ ವಿ ವಿಲ್ ಹಿಟ್ ಇಟ್. ಎಷ್ಟೋ ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಹೌದು, ನಾನು ಅದನ್ನೇ ಹೇಳಿದ್ದು. ರೀಸೆಂಟ್ ಆಗಿ ಇವರು ಯಾರು ಸೋನು ಅವ್ರದ್ದು ವಿಚಾರಕ್ಕೆ ಬಂದಾಗ್ಲೂ ಸೇಮ್ ಇದೆ ಆಯ್ತು, ಅದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಯ್ತು ವಿಚಾರ. ಇಲ್ಲಾಂದ್ರೆ ಅವ್ರೇನೋ ಹೇಳಿದಾರೆ, ಇವ್ರೇನೋ ಹೇಳೋದು, ಮಾತಾಡೋದು, ಮಾತಿಗೆ ಮಾತು ಬೆಳೆಸೋದು. ಹೌದು, ನಾನು ಅದನ್ನೇ ಹೇಳಿದೆ. ಈಗ ನೀವು ಹೇಳಿದ್ರಿ ರಮ್ಯಾ ಮೇಡಮ್ ಅವರು, ಹೌದು. ಸೊ ಇಂಥದ್ದು ಬಹಳ ಸೀನಿಯರ್ಸ್ ಅವರೆಲ್ಲ ಸುಮ್ಮನೆ ಕೂತಿದ್ದಕ್ಕೆ ಇದು ಕಂಟಿನ್ಯೂ ಆಗಿದ್ದು. ಇವ್ರ ಹತ್ರ ಎಲ್ಲ ತುಂಬಾ ಪವರ್ ಇತ್ತು. ಅನ್ಸ್ಕೊಳಕ್ ಅವ್ರು ಯಾರು? ಹೌದು. ಆಮೇಲೆ ಅವ್ರೆಲ್ಲಿದ್ದಾರೆ, ಇವರೆಲ್ಲ ಎಲ್ಲಿದ್ದಾರೆ, ಕಾಂಟ್ರಿಬ್ಯೂಷನ್ ಏನು, ಇವ್ರು ಏನ್ ಮಾಡ್ತಿದ್ದಾರೆ? ನಾನು ಅದನ್ನೇ ಹೇಳೋದು, ಅಂತವ್ರ ಮೇಲೆ ಈ ರೀತಿ ಮಾಡಿದಾಗ ಪಬ್ಲಿಸಿಟಿ ಒಂದೇ ಸಲ ಯಾರಪ್ಪ ಗುರು ಅಂತ ಕ್ಯೂರಿಯಾಸಿಟಿ ಹೋಗಿ, ಆ್ಯಂಡ್ ದೇ ಥಿಂಕ್ ಇಟ್ ಇಸ್ ಕೂಲ್. ಇದನ್ನು ಅದೇ ಟೈಮಲ್ಲಿ ಎಲ್ಲ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಯಾರಾದರೂ ಇವರು ಸುಮ್ಮನೆ ಈ ರೀತಿ ಕಂಪ್ಲೇಂಟ್ಸ್ ಕೊಟ್ಟರೆ ಇದೆಯಲ್ಲ, ಐ ಗೆಸ್ ಇದು ಭಾಳ ಜಾಸ್ತಿ ದಿನ ತಗೊಳ್ಳಲ್ಲ ಇದು ನಿಲ್ಲೋದಕ್ಕೆ. ಆ್ಯಂಡ್ ಐ ಗೆಸ್ ವಿ ಕ್ಯಾನ್ ಗೆಟ್ ದ ಯೂತ್ಸ್ ಆನ್ ರೈಟ್ ಟ್ರ್ಯಾಕ್. ನಿಮಗೆ ನಾನು ಈ ಮೂಲಕ ಹೇಳ್ಕೊಳ್ಳೋದಕ್ಕೆ ಇದೇ ಇಷ್ಟಪಡ್ತೀನಿ, ಇದೆಲ್ಲ ಇಟ್ ಈಸ್ ಅದು ತುಂಬ ಕೂಲ್ ಮತ್ತು ಅದೊಂದು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಒಬ್ಬರಿಗೆ ಆಡ್ಕೊಳ್ಳೋದು, ಒಬ್ಬ ಸಾಧಕ ಸ್ಥಾನದಲ್ಲಿ ಯಾರೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ಅಲ್ಲ. ನಿಮಗಾಗತ್ತಾ, ನೀವು ಮಾಡಿ ತೋರಿಸಿ, ಅದ್ರದ್ದು ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಒಂದು ಟ್ಯಾಲೆಂಟಿಂದ ಅಲ್ಲಿ ಗುರ್ತಿಸ್ಕೊಳ್ಳೋ ಅಂಥದ್ದು ಕೆಲಸ, ಅದು ಎಷ್ಟು ಕಷ್ಟ ಇದೆ ಅಂತ ನೀವು ನಿಮ್ಮನ್ನು ಒಂದು ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಎರಡನೇದು, ನೀವೇ ತುಂಬ ಚಿಕ್ಕವರಾಗಿ ಕಾಣ್ತೀರಾ. ಒಬ್ಬ ಸಾಧಕನನ್ನ ನೀವು ಏನೇನೋ ಮಾತಾಡಿದ್ರೆ ನೀವು ತುಂಬ ಚಿಕ್ಕವ್ರು ಕಾಣ್ತೀರಾ. ನೀವು ಬರುವಂಥ ನಿಮ್ಮ ಮನೆದು, ನಿಮ್ಮ ತಂದೆ ತಾಯಿಯ ಸಂಸ್ಕೃತಿನ ತೋರಿಸುತ್ತೆ, ಮತ್ತು ನೀವು ಬರುವಂಥ ಟೀಚರ್ಸ್ಗಳ ಸಂಸ್ಕೃತಿನ ತೋರಿಸುತ್ತೆ. ನಿಮ್ಮಿಂದ ಅವ್ರಿಗೆ ಅವಮಾನ ಆಗುತ್ತೆ. ಇದನ್ನು ಮಾಡಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.